ಮುಂದಿನ ವರ್ಷ ಮಾರ್ಚ್ ಏಪ್ರಿಲ್ನಲ್ಲಿ ಎದುರಾಗಲಿರುವಂತಹ ವಿಧಾನಸಭೆ ಚುನಾವಣೆಗೆ ಈಗಾಗಲೇ ಭರದಿಂದ ಸಿದ್ಧತೆ ಆರಂಭಿಸಿರುವಂತಹ ನಟ ಹಾಗೂ ರಾಜಕಾರಣಿ ವಿಜಯ್ ಇದೀಗ ಅವರ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಇದೀಗ ರಾಜ್ಯಾದ್ಯಂತ ಐ ಆಮ್ ಕಮಿಂಗ್ ಅಂತ ಪ್ರಚಾರವನ್ನ ಭರ್ಜರಿಯಾಗಿ ಆರಂಭಿಸಿದೆ. ಆ ಪ್ರಚಾರ ಹೇಗಿತ್ತಂತೀರಾ? ಈ ಸ್ಟೋರಿ ನೋಡಿ. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅಬ್ಬರ ಜೋರಾಗಿದೆ. ಹೊಸ ಪಕ್ಷ ಸ್ಥಾಪಿಸಿ ಹೊಸ ಸಂಚಲನ ಸೃಷ್ಟಿಸಿರೋ ವಿಜಯ್ ದೊಡ್ಡ ಬದಲಾವಣೆಯ ಸೂಚನೆ ನೀಡಿದ್ದಾರೆ. ಟಿವಿಕೆ ಪಕ್ಷದ 2 ಬೃಹತ್ ಸಮಾವೇಶಗಳಲ್ಲಿ ಲಕ್ಷ ಲಕ್ಷ ಜನರು ಹರಿದು ಬಂದಿದ್ರು. ಇದೀಗ ರಾಜ್ಯಾದ್ಯಂತ ವಿಜಯ್ ಮೆಗಾ ಪ್ರಚಾರ ಆರಂಭಿಸಿದ್ದು, ಅದಕ್ಕಾಗಿ ಜನ ಪ್ರವಾಹವೇ ಹರಿದು ಬಂದಿದೆ. ತಮಿಳುನಾಡು ರಾಜಕೀಯದಲ್ಲಿ ಟಿವಿಕೆ ಅಬ್ಬರ. ರಾಜ್ಯಾದ್ಯಂತ ಇಂದಿನಿಂದ ಮೆಗಾ ಪ್ರಚಾರ. ತಮಿಳುನಾಡು ದ್ರಾವಿಡ ನೆಲ. ಅಲ್ಲಿ ಈಗಾಗಲೇ ಡಿಎಂಕೆ ಹಾಗೂ ಎಐಡಿಎಂಕೆ ಎಂಬ 2 ದ್ರಾವಿಡ ಸಿದ್ಧಾಂತದ ಪಕ್ಷಗಳಿವೆ. ಅದರ ಮಧ್ಯೆ ಮತ್ತೊಂದು ದ್ರಾವಿಡ ಪಕ್ಷ ಸಂಚಲನ ಸೃಷ್ಟಿಸಿದೆ. ಅದೇ ವಿಜಯ್ ದಳಪತಿ ಹುಟ್ಟು ಹಾಕಿರೋ ತಮಿಳಗ ವೆಟ್ರಿ ಕಳಗಂ ಪಕ್ಷ. ವಿಲ್ಲುಪುರಂ ಜಿಲ್ಲೆಯ ವಿಕ್ರವಾಂಡಿಯಲ್ಲಿ ಮೊದಲ ಸಮಾವೇಶ ನಡೆಸಿದ್ದ ವಿಜಯ್ ತಮಿಳುನಾಡಿನಲ್ಲಿ ಸಂಚಲನ ಮೂಡಿಸಿದ್ರು. ಇತ್ತೀಚೆಗೆ ಮದುರೈನಲ್ಲಿ ನಡೆದ 2ನೇ ಸಮಾವೇಶ ವಿಜಯ್ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಗಿತ್ತು. ಇಂದಿನಿಂದ ವಿಜಯ್ ಅಧಿಕೃತವಾಗಿ ಫೀಲ್ಡಿಗೆ ಇಳಿದಿದ್ದು, ಅರಿಯಲೂರಿನಿಂದ ಮೊದಲ ಚುನಾವಣಾ ಪ್ರಚಾರವನ್ನ ಆರಂಭಿಸಿದ್ದಾರೆ. ಪ್ರಚಾರಕ್ಕೆ ವಿಶೇಷ ವಾಹನವನ್ನು ವಿಜಯ್ ಸಿದ್ಧಪಡಿಸಿದ್ದು, ಪ್ರಚಾರದ ಬಸ್ನಲ್ಲಿ ಸಿಎನ್ ಅಣ್ಣದೊರೈ ಮತ್ತು ಎಂಜಿ ರಾಮಚಂದ್ರನ್ ಸೇರಿದಂತೆ ಪ್ರತಿಷ್ಠಿತ ನಾಯಕರ ಚಿತ್ರಗಳನ್ನು ಹಾಕಿದ್ದಾರೆ. ತೆರೆದ ವಾಹನದಲ್ಲಿ ಸಾವಿರಾರು ಜನರ ಮಧ್ಯೆ ವಿಜಯ್ ಮೊದಲ ಪ್ರಚಾರ ರ್ಯಾಲಿ ಸಾಗಿತ್ತು. ಅರಿಯಲೂರಿನಿಂದ ಶುರುವಾದ ಪ್ರಚಾರ ತಿರುಚನಾಪಳ್ಳಿಯಲ್ಲಿ ಜನ ಪ್ರವಾಹಕ್ಕೆ ಸಾಕ್ಷಿಯಾಗಿತ್ತು. ரொம்ப சந்தோஷமா இருக்கு. ரொம்ப நாள் ஆசை. ಅವರು 24 கல்யாணம் பண்ணி வச்சாரு. அப்ப பார்த்தோம். அதுக்கப்புறம் இப்ப நாங்க வந்து பாக்குறோம். ரொம்ப சந்தோஷமா இருக்கோம் சார். நாங்க ಟಿವಿಕೆ ಪಕ್ಷ ವಿಜಯ್ ಪ್ರಚಾರದ ಲೋಗೋ ಬಿಡುಗಡೆ ಮಾಡಿದ್ದು, ಐ ಆಮ್ ಕಮಿಂಗ್ ಎಂಬ ಶೀರ್ಷಿಕೆಯಡಿ ಪ್ರಚಾರ ಆರಂಭಿಸಿದೆ. ನಿಮ್ಮಲ್ಲಿ ಒಬ್ಬನಾಗಿ ನಿಲ್ಲಲು ಬಂದಿದ್ದೇನೆ. ದ್ರಾವಿಡ ಹೋರಾಟದ ನಾಯಕ ಅಣ್ಣದೊರೈ ಹೇಳಿದ ಮಾತನ್ನ ಅನುಕರಿಸುತ್ತಿದ್ದೇನೆ ಎಂದು ವಿಜಯ್ ಹೇಳಿದ್ದಾರೆ. ವಿಜಯನ பார்க்கறதுக்காக வந்திருக்கோம். ரொம்ப சந்தோஷமா இருக்கு. திருச்சியில வர்றது ரொம்ப ரொம்ப சந்தோஷமா இருக்கு. ಒಟ್ಟಿನಲ್ಲಿ ತಮಿಳುನಾಡು ವಿಧಾನಸಭೆ ಚುನಾವಣೆ ದಿನ ದಿನಕ್ಕೂ ಕುತೂಹಲಕ್ಕೆ ಕಾರಣವಾಗ್ತಿದ್ದು, ಟಿವಿಕೆ ಪಕ್ಷದ ವಿಜಯ್ ದಳಪತಿ ಅಬ್ಬರ ಜೋರಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮುಂದಿನ ವರ್ಷ ಮಾರ್ಚ್ ಏಪ್ರಿಲ್ನಲ್ಲಿ ಎದುರಾಗಲಿರುವಂತಹ ವಿಧಾನಸಭೆ ಚುನಾವಣೆಗೆ ಈಗಾಗಲೇ ಭರದಿಂದ ಸಿದ್ಧತೆ ಆರಂಭಿಸಿರುವಂತಹ ನಟ ಹಾಗೂ ರಾಜಕಾರಣಿ ವಿಜಯ್ ಇದೀಗ ಅವರ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಇದೀಗ ರಾಜ್ಯಾದ್ಯಂತ ಐ ಆಮ್ ಕಮಿಂಗ್ ಅಂತ ಪ್ರಚಾರವನ್ನ ಭರ್ಜರಿಯಾಗಿ ಆರಂಭಿಸಿದೆ. ಆ ಪ್ರಚಾರ ಹೇಗಿತ್ತಂತೀರಾ? ಈ ಸ್ಟೋರಿ ನೋಡಿ. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅಬ್ಬರ ಜೋರಾಗಿದೆ. ಹೊಸ ಪಕ್ಷ ಸ್ಥಾಪಿಸಿ ಹೊಸ ಸಂಚಲನ ಸೃಷ್ಟಿಸಿರೋ ವಿಜಯ್ ದೊಡ್ಡ ಬದಲಾವಣೆಯ ಸೂಚನೆ ನೀಡಿದ್ದಾರೆ. ಟಿವಿಕೆ ಪಕ್ಷದ 2 ಬೃಹತ್ ಸಮಾವೇಶಗಳಲ್ಲಿ ಲಕ್ಷ ಲಕ್ಷ ಜನರು ಹರಿದು ಬಂದಿದ್ರು. ಇದೀಗ ರಾಜ್ಯಾದ್ಯಂತ ವಿಜಯ್ ಮೆಗಾ ಪ್ರಚಾರ ಆರಂಭಿಸಿದ್ದು, ಅದಕ್ಕಾಗಿ ಜನ ಪ್ರವಾಹವೇ ಹರಿದು ಬಂದಿದೆ. ತಮಿಳುನಾಡು ರಾಜಕೀಯದಲ್ಲಿ ಟಿವಿಕೆ ಅಬ್ಬರ. ರಾಜ್ಯಾದ್ಯಂತ ಇಂದಿನಿಂದ ಮೆಗಾ ಪ್ರಚಾರ. ತಮಿಳುನಾಡು ದ್ರಾವಿಡ ನೆಲ. ಅಲ್ಲಿ ಈಗಾಗಲೇ ಡಿಎಂಕೆ ಹಾಗೂ ಎಐಡಿಎಂಕೆ ಎಂಬ 2 ದ್ರಾವಿಡ ಸಿದ್ಧಾಂತದ ಪಕ್ಷಗಳಿವೆ. ಅದರ ಮಧ್ಯೆ ಮತ್ತೊಂದು ದ್ರಾವಿಡ ಪಕ್ಷ ಸಂಚಲನ ಸೃಷ್ಟಿಸಿದೆ. ಅದೇ ವಿಜಯ್ ದಳಪತಿ ಹುಟ್ಟು ಹಾಕಿರೋ ತಮಿಳಗ ವೆಟ್ರಿ ಕಳಗಂ ಪಕ್ಷ. ವಿಲ್ಲುಪುರಂ ಜಿಲ್ಲೆಯ ವಿಕ್ರವಾಂಡಿಯಲ್ಲಿ ಮೊದಲ ಸಮಾವೇಶ ನಡೆಸಿದ್ದ ವಿಜಯ್ ತಮಿಳುನಾಡಿನಲ್ಲಿ ಸಂಚಲನ ಮೂಡಿಸಿದ್ರು. ಇತ್ತೀಚೆಗೆ ಮದುರೈನಲ್ಲಿ ನಡೆದ 2ನೇ ಸಮಾವೇಶ ವಿಜಯ್ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಗಿತ್ತು.
ಇಂದಿನಿಂದ ವಿಜಯ್ ಅಧಿಕೃತವಾಗಿ ಫೀಲ್ಡಿಗೆ ಇಳಿದಿದ್ದು ಅರಿಯಲೂರಿನಿಂದ ಮೊದಲ ಚುನಾವಣಾ ಪ್ರಚಾರವನ್ನ ಆರಂಭಿಸಿದ್ದಾರೆ. ಪ್ರಚಾರಕ್ಕೆ ವಿಶೇಷ ವಾಹನವನ್ನ ವಿಜಯ್ ಸಿದ್ಧಪಡಿಸಿದ್ದು ಪ್ರಚಾರದ ಬಸ್ನಲ್ಲಿ ಸಿಎನ್ ಅಣ್ಣದೊರೈ ಮತ್ತು ಎಂಜಿ ರಾಮಚಂದ್ರನ್ ಸೇರಿದಂತೆ ಪ್ರತಿಷ್ಠಿತ ನಾಯಕರ ಚಿತ್ರಗಳನ್ನ ಹಾಕಿದ್ದಾರೆ. ತೆರೆದ ವಾಹನದಲ್ಲಿ ಸಾವಿರಾರು ಜನರ ಮಧ್ಯೆ ವಿಜಯ್ ಮೊದಲ ಪ್ರಚಾರ ರ್ಯಾಲಿ ಸಾಗಿತ್ತು. ಅರಿಯಲೂರಿನಿಂದ ಶುರುವಾದ ಪ್ರಚಾರ ತಿರುಚನಾಪಳ್ಳಿಯಲ್ಲಿ ಜನಪ್ರವಾಹಕ್ಕೆ ಸಾಕ್ಷಿಯಾಗಿತ್ತು. ரொம்ப சந்தோஷமா இருக்கு. ரொம்ப நாள் ஆசை. அவரு 24 கல்யாணம் பண்ணி வச்சார். அப்பம் பார்த்தோம். அதுக்கப்புறம் இப்ப நாங்க வந்து பாக்குறோம். ரொம்ப சந்தோஷமா இருக்கோம் சார் நாங்க. ಟಿವಿಕೆ ಪಕ್ಷ ವಿಜಯ್ ಪ್ರಚಾರದ ಲೋಗೋ ಬಿಡುಗಡೆ ಮಾಡಿತು. ಐ ಆಮ್ ಕಮಿಂಗ್ ಎಂಬ ಶೀರ್ಷಿಕೆಯಡಿ ಪ್ರಚಾರ ಆರಂಭಿಸಿದೆ. ನಿಮ್ಮಲ್ಲಿ ಒಬ್ಬನಾಗಿ ನಿಲ್ಲಲು ಬಂದಿದ್ದೇನೆ. ದ್ರಾವಿಡ ಹೋರಾಟದ ನಾಯಕ ಅಣ್ಣದೊರೈ ಹೇಳಿದ ಮಾತನ್ನ ಅನುಕರಿಸುತ್ತಿದ್ದೇನೆ ಎಂದು ವಿಜಯ್ ಹೇಳಿದ್ದಾರೆ. விஜயனை பாக்குறதுக்காக வந்திருக்கோம். ரொம்ப சந்தோஷமா இருக்கு. திருச்சியில வர்றது ரொம்ப ரொம்ப சந்தோஷமா இருக்கு. ಒಟ್ಟಿನಲ್ಲಿ ತಮಿಳುನಾಡು ವಿಧಾನಸಭೆ ಚುನಾವಣೆ ದಿನ ದಿನಕ್ಕೂ ಕುತೂಹಲಕ್ಕೆ ಕಾರಣವಾಗ್ತಿದ್ದು ಟಿವಿಕೆ ಪಕ್ಷದ ವಿಜಯ್ ದಳಪತಿ ಅಬ್ಬರ ಜೋರಾಗ್ತಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಮುಂದಿನ ವರ್ಷ ಮಾರ್ಚ್ ಏಪ್ರಿಲ್ನಲ್ಲಿ ಎದುರಾಗಲಿರುವಂತಹ ವಿಧಾನಸಭೆ ಚುನಾವಣೆಗೆ ಈಗಾಗಲೇ ಭರದಿಂದ ಸಿದ್ಧತೆ ಆರಂಭಿಸಿರುವಂತಹ ನಟ ಹಾಗೂ ರಾಜಕಾರಣಿ ವಿಜಯ್ ಇದೀಗ ಅವರ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಇದೀಗ ರಾಜ್ಯಾದ್ಯಂತ ಐ ಆಮ್ ಕಮಿಂಗ್ ಅಂತ ಪ್ರಚಾರವನ್ನ ಭರ್ಜರಿಯಾಗಿ ಆರಂಭಿಸಿದೆ. ಆ ಪ್ರಚಾರ ಹೇಗಿತ್ತಂತೀರಾ? ಈ ಸ್ಟೋರಿ ನೋಡಿ. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅಬ್ಬರ ಜೋರಾಗಿದೆ. ಹೊಸ ಪಕ್ಷ ಸ್ಥಾಪಿಸಿ ಹೊಸ ಸಂಚಲನ ಸೃಷ್ಟಿಸಿರೋ ವಿಜಯ್ ದೊಡ್ಡ ಬದಲಾವಣೆಯ ಸೂಚನೆ ನೀಡಿದ್ದಾರೆ. ಟಿವಿಕೆ ಪಕ್ಷದ 2 ಬೃಹತ್ ಸಮಾವೇಶಗಳಲ್ಲಿ ಲಕ್ಷ ಲಕ್ಷ ಜನರು ಹರಿದು ಬಂದಿದ್ರು. ಇದೀಗ ರಾಜ್ಯಾದ್ಯಂತ ವಿಜಯ್ ಮೆಗಾ ಪ್ರಚಾರ ಆರಂಭಿಸಿದ್ದು ಅದಕ್ಕಾಗಿ ಜನ ಪ್ರವಾಹವೇ ಹರಿದು ಬಂದಿದೆ. ತಮಿಳುನಾಡು ರಾಜಕೀಯದಲ್ಲಿ ಟಿವಿಕೆ ಅಬ್ಬರ. ರಾಜ್ಯಾದ್ಯಂತ ಇಂದಿನಿಂದ ಮೆಗಾ ಪ್ರಚಾರ. ತಮಿಳುನಾಡು ದ್ರಾವಿಡ ನೆಲ. ಅಲ್ಲಿ ಈಗಾಗಲೇ ಡಿಎಂಕೆ ಹಾಗೂ ಎಐಡಿಎಂಕೆ ಎಂಬ 2 ದ್ರಾವಿಡ ಸಿದ್ಧಾಂತದ ಪಕ್ಷಗಳಿವೆ. ಅದರ ಮಧ್ಯೆ ಮತ್ತೊಂದು ದ್ರಾವಿಡ ಪಕ್ಷ ಸಂಚಲನ ಸೃಷ್ಟಿಸಿದೆ. ಅದೇ ವಿಜಯ್ ದಳಪತಿ ಹುಟ್ಟು ಹಾಕಿರೋ ತಮಿಳಗ ವೆಟ್ರಿ ಕಳಗಂ ಪಕ್ಷ. ವಿಲ್ಲುಪುರಂ ಜಿಲ್ಲೆಯ ವಿಕ್ರವಾಂಡಿಯಲ್ಲಿ ಮೊದಲ ಸಮಾವೇಶ ನಡೆಸಿದ್ದ ವಿಜಯ್ ತಮಿಳುನಾಡಿನಲ್ಲಿ ಸಂಚಲನ ಮೂಡಿಸಿದ್ರು. ಇತ್ತೀಚೆಗೆ ಮದುರೈನಲ್ಲಿ ನಡೆದ 2ನೇ ಸಮಾವೇಶ ವಿಜಯ್ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಗಿತ್ತು. ಇಂದಿನಿಂದ ವಿಜಯ್ ಅಧಿಕೃತವಾಗಿ ಫೀಲ್ಡಿಗೆ ಇಳಿದಿದ್ದು ಅರಿಯಲೂರಿನಿಂದ ಮೊದಲ ಚುನಾವಣಾ ಪ್ರಚಾರವನ್ನ ಆರಂಭಿಸಿದ್ದಾರೆ. ಪ್ರಚಾರಕ್ಕೆ ವಿಶೇಷ ವಾಹನವನ್ನ ವಿಜಯ್ ಸಿದ್ಧಪಡಿಸಿದ್ದು ಪ್ರಚಾರದ ಬಸ್ನಲ್ಲಿ ಸಿಎನ್ ಅಣ್ಣದೊರೈ ಮತ್ತು ಎಂಜಿ ರಾಮಚಂದ್ರನ್ ಸೇರಿದಂತೆ ಪ್ರತಿಷ್ಠಿತ ನಾಯಕರ ಚಿತ್ರಗಳನ್ನ ಹಾಕಿದ್ದಾರೆ. ತೆರೆದ ವಾಹನದಲ್ಲಿ ಸಾವಿರಾರು ಜನರ ಮಧ್ಯೆ ವಿಜಯ್ ಮೊದಲ ಪ್ರಚಾರ ರ್ಯಾಲಿ ಸಾಗಿತ್ತು. ಅರಿಯಲೂರಿನಿಂದ ಶುರುವಾದ ಪ್ರಚಾರ ತಿರುಚನಾಪಳ್ಳಿಯಲ್ಲಿ ಜನಪ್ರವಾಹಕ್ಕೆ ಸಾಕ್ಷಿಯಾಗಿತ್ತು. ரொம்ப சந்தோஷமா இருக்கு. ரொம்ப நாள் ஆசை. அவரு 24 கல்யாணம் பண்ணி வச்சார். அப்பம் பார்த்தோம். அதுக்கப்புறம் இப்ப நாங்க வந்து பாக்குறோம். ரொம்ப சந்தோஷமா இருக்கோம் சார் நாங்க. ಟಿವಿಕೆ ಪಕ್ಷ ವಿಜಯ್ ಪ್ರಚಾರದ ಲೋಗೋ ಬಿಡುಗಡೆ ಮಾಡಿತು. ಐ ಆಮ್ ಕಮಿಂಗ್ ಎಂಬ ಶೀರ್ಷಿಕೆಯಡಿ ಪ್ರಚಾರ ಆರಂಭಿಸಿದೆ. ನಿಮ್ಮಲ್ಲಿ ಒಬ್ಬನಾಗಿ ನಿಲ್ಲಲು ಬಂದಿದ್ದೇನೆ. ದ್ರಾವಿಡ ಹೋರಾಟದ ನಾಯಕ ಅಣ್ಣದೊರೈ ಹೇಳಿದ ಮಾತನ್ನ ಅನುಕರಿಸುತ್ತಿದ್ದೇನೆ ಎಂದು ವಿಜಯ್ ಹೇಳಿದ್ದಾರೆ. விஜயனை பாக்குறதுக்காக வந்திருக்கோம். ரொம்ப சந்தோஷமா இருக்கு. திருச்சியில வர்றது ரொம்ப ரொம்ப சந்தோஷமா இருக்கு. ಒಟ್ಟಿನಲ್ಲಿ ತಮಿಳುನಾಡು ವಿಧಾನಸಭೆ ಚುನಾವಣೆ ದಿನ ದಿನಕ್ಕೂ ಕುತೂಹಲಕ್ಕೆ ಕಾರಣವಾಗ್ತಿದ್ದು ಟಿವಿಕೆ ಪಕ್ಷದ ವಿಜಯ್ ದಳಪತಿ ಅಬ್ಬರ ಜೋರಾಗ್ತಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.